ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ವ್ಲಾಗ್ ಚಾನಲ್ಗೆ. ಇವತ್ತು ನಾನು ನಿಮ್ಮ ಜೊತೆಗೆ ಇನ್ನೊಂದು ಈವ್ನಿಂಗ್ ಸ್ನ್ಯಾಕ್ಸನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ಹೊಸ ನೋಟಿಫಿಕೇಷನ್ ನಾನು ಮಾಡೋ ವಿಡಿಯೋದು ನಿಮಗೆ ಬರ್ತಾ ಹೋಗುತ್ತೆ. ಸೊ ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಗಾರ್ಲಿಕ್ ಬ್ರೆಡ್. ಮನೆಯಲ್ಲಿ ಹೇಗೆ ಗಾರ್ಲಿಕ್ ಬ್ರೆಡ್ ಮಾಡ್ಬೋದು? ಯೂಶ್ವಲಿ ನಾವು ಡಾಮಿನೋಸಲ್ಲಿ, ಪಿಜ್ಜಾ ಹಟ್ಟಲ್ಲಿ ಗಾರ್ಲಿಕ್ ಬ್ರೆಡ್ಗಳನ್ನು ತಿಂದಿರ್ತೀವಿ. ಸೊ ಅದನ್ನು ತುಂಬ ಇಷ್ಟಪಡ್ತೀವಿ. ಬಟ್ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ತೋರಿಸಿದ್ನಲ್ಲ, ಈ ರೀತಿ ಬೆಳ್ಳುಳ್ಳಿನ, ಆದಷ್ಟು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡು ಅದನ್ನು ಈ ರೀತಿ ತುರ್ಕೋಬೇಕು. ಆದಷ್ಟು ಚಿಕ್ಕದು ಮನೆಯೊಳಗೆ ತುರ್ಕೋಬೇಕು. ಪೂರ್ತಿ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಎಸಳುಗಳನ್ನು ಪೂರ್ತಿ ಈ ರೀತಿಯಾಗಿ ತುರ್ಕೊಂಡು ಅದಕ್ಕೆ ನಾನು ಒಂದು 2 ಸ್ಪೂನ್ನಷ್ಟು ಬೆಣ್ಣೆ ಹಾಕಿದ್ದೀನಿ. ಸೊ ಯಾವ ಬೆಣ್ಣೆನಾದರೂ ಯೂಸ್ ಮಾಡ್ಬೋದು, ಮನೆಯಲ್ಲಿ ಮಾಡಿರೋದು ಆಗಲಿ ಅಥವಾ ತಂದಿರೋದೇ ಆದರೂ ಪರವಾಗಿಲ್ಲ. ಈ ರೀತಿ ಅದನ್ನು ಬೆಣ್ಣೆನ ಮತ್ತು ಗಾರ್ಲಿಕ್ಕನ್ನೇನು ತುರ್ಕೊಂಡಿದ್ದೀವಿ, ಅಂದರೆ ಬೆಳ್ಳುಳ್ಳಿನೇನು ತುರ್ಕೊಂಡಿದ್ದೀವಿ, ಅದನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸು ಹಾಗೆ ಮಿಕ್ಸ್ಡ್ ಹರ್ಬ್ಸ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು. ಚಿಲ್ಲಿ ಫ್ಲೇಕ್ಸು ನಾವು ಯೂಶ್ವಲಿ ಮನೆಯಲ್ಲಿನೇ ಮಾಡ್ಕೋಬೋದು. ಒಣಮೆಣಸನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಚಿಲ್ಲಿ ಫ್ಲೇಕ್ಸ್ ಸಿಗುತ್ತೆ. ಹಾಗೆ ನಾನು ಇದಕ್ಕೆ ಕಾರ್ನು, ಫ್ರೋಝನ್ ಕಾರ್ನು, ಹಾಗೆ ಬ್ರೆಡ್ಡು, ಸ್ಯಾಂಡ್ವಿಚ್ ಬ್ರೆಡ್ಡು ಮತ್ತು ಅಮೂಲ್ ಚೀಸ್, ಇದನ್ನು ಸ್ಲೈಸ್ಡ್ ಚೀಸ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಕ್ಯೂಬ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಅದನ್ನು ತುರ್ಕೊಂಡು ಅದನ್ನು ಯೂಸ್ ಮಾಡ್ಬೋದು. ಸೊ ಈಗ ಅದನ್ನು ಮಾಡೋದು ಹೇಗಂಥೇಳಿ ನೋಡೋಣ. ನಾನಿಲ್ಲಿ ಬ್ರೆಡ್ ಸ್ಲೈಸಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಬಟರು, ಅಂದರೆ ಬೆಣ್ಣೆ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಏನಿತ್ತು ಅದನ್ನು ಹಚ್ಚಿ ಅದ್ರ ಮೇಲ್ಗಡೆ ಈ ರೀತಿ ನಾನು ಸ್ಲೈಸ್ಡ್ ತೊಗೊಂಡಿದ್ದೆ ಅಂತಂದಲ್ಲ ಚೀಸು. ಸೊ ಈ ರೀತಿ ಚೀಸನ್ನು ಇಡ್ತಾಯಿದ್ದೀನಿ. ಸ್ಲೈಸ್ ಚೀಸ್ಗಿಂತ ಕ್ಯೂಬ್ ಚೀಸ್ ಆದರೆ ಚೆನ್ನಾಗಿರುತ್ತೆ, ತುರಿದು ಚೆನ್ನಾಗಿ ಫುಲ್ ಸ್ಪ್ರೆಡ್ ಮಾಡ್ಬೋದು. ಸೊ ನನ್ನ ಹತ್ರ ಇಲ್ಲ ಅನ್ನೋ ರೀಸನ್ಗೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಮೇಲ್ಗಡೆಗೆ ಕಾರ್ನು, ನಮಗೆ ಎಷ್ಟು ಬೇಕು ಅಷ್ಟು ಕಾರ್ನ್ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಕಾರ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದ್ರ ಮೇಲ್ಗಡೆ ಇನ್ನೊಂದು ಸ್ಲೈಸನ್ನು ಇಟ್ಟು ಅದಕ್ಕೆ ಬಟರ್ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಗಾರ್ಲಿಕ್ ಮತ್ತು ಬಟರ್ ಪೇಸ್ಟನ್ನು. ಹೀಗೂ ಮಾಡ್ಕೋಬೋದು, ಲೈಕ್ ಡಬಲ್ ಸ್ಲೈಸ್ಡ್ ಬ್ರೆಡ್ಡಿಂದನೂ ಮಾಡ್ಕೋಬೋದು. ಬ್ರೆಡ್ ಇನ್ ಕೇಸ್ ಕಡಿಮೆ ಇತ್ತು, ಮನೆಯಲ್ಲಿ ಜಾಸ್ತಿ ಜನ ಇದ್ದರು, ಅಥವಾ ಕಡಿಮೆ ಬೇಕು ಅಂತ ಅನಿಸಿದರೆ ನೀವು ಸಿಂಗಲ್ ಸ್ಲೈಸ್ ಬ್ರೆಡ್ ಮೇಲೇನೂ ಮಾಡ್ಕೋಬೋದು. ಲೈಕ್ ಬ್ರೆಡ್ ಮೇಲ್ಗಡೆ ಆ್ಯಸ್ ಯೂಶ್ವಲ್ ನಾನು ಹೆಂಗೆ ಸ್ಪ್ರೆಡ್ ಮಾಡಿದೆ ಬಟರು ಮತ್ತು ಗಾರ್ಲಿಕ್ಕನ್ನು, ಅದೇ ರೀತಿ ಸ್ಪ್ರೆಡ್ ಮಾಡಿ ಅದಕ್ಕೆ ಚೀಸ್ ಹಾಕ್ಕೊಂಡು ಮೇಲ್ಗಡೆ ಕಾರ್ನ್ ಉದುರಿಸ್ಕೊಂಡು, ಬೇಕಂದರೆ ಚಿಲ್ಲಿ ಫ್ಲೇಕ್ಸು ಇದ್ದರೆ ಮನೆಯಲ್ಲಿ ಚಿಲ್ಲಿ ಫ್ಲೇಕ್ಸು ಮತ್ತು ಮಿಕ್ಸ್ಡ್ ಹರ್ಬ್ಸ್ ಇದನ್ನು ಎರಡೂ ಮೇಲ್ಗಡೆಯಿಂದ ಸ್ಪ್ರಿಂಕಲ್ ಮಾಡಿ ತವಾದ ಮೇಲೆ ಇಟ್ಟು ಮುಚ್ಚಿಟ್ಟು ಒಂದು ಚೀಸ್ ಮೆಲ್ಟ್ ಆಗೋ ತನಕ ಅದನ್ನು ನಾವು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಸೊ ನಾನಿಲ್ಲಿ ಡಬಲ್ ಸ್ಲೈಸ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಸೈಡು ಆಲ್ರೆಡಿ ನಾನು ಬಟರ್ ಹಚ್ಕೊಂಡಿದ್ದೆ, ಸೊ ಅದನ್ನು ತವಾದ ಮೇಲೆ ಹಾಕಿದ್ದೀನಿ. ಇನ್ನೊಂದು ಸೈಡ್ ಬಟರ್ ಹಚ್ಕೊಂಡೆ. ಇದು 2 ಸೈಡು ಗೋಲ್ಡನ್ ಬ್ರೌನ್ ಬರೋ ತನಕ ಕಾಯಿಸ್ಬೇಕು. ಸೊ ಇಷ್ಟೇ ಫ್ರೆಂಡ್ಸ್, ಇದು ಗಾರ್ಲಿಕ್ ಬ್ರೆಡ್ಡು ತುಂಬ ಈಸಿ. ಮನೆಯಲ್ಲಿ ಯಾವಾಗಾದರೂ ಟೈಮ್ ಪಾಸಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿದ್ದರೆ ತಿನ್ನೋಕ್ಕೆ ಬೇಕು ಅಂತ ಕೇಳಿದಾಗ ಈ ರೀತಿ ಕ್ವಿಕ್ಕಾಗಿ ಮಾಡಿಕೊಡ್ಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಈವ್ನಿಂಗು ಟೀ ಜೊತೆಗೂ ಚೆನ್ನಾಗಿರುತ್ತೆ. ಯೂಶ್ವಲಿ ಮಕ್ಕಳಿದ್ದು ಮನೆಯಲ್ಲಿ ತುಂಬ ತಿನ್ನೋಕ್ಕೆ ಕೇಳ್ತಾ ಇರ್ತಾರೆ, ಆ ಟೈಮಲ್ಲಿ ಈ ರೀತಿ ಮಾಡಿಕೊಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಗಾರ್ಲಿಕ್ ಬ್ರೆಡ್ ಮಾಡೋದು ಹೇಗೆ ಮನೆಯಲ್ಲಿ ಅಂತ ಹೇಳ್ಕೊಂಡು ಸೂಪರಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ತಿಳಿಸಿ. ಇವತ್ತು ಹೋಗಿ ಬರ್ತೀನಿ, ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.